ಸ್ನೇಹಿತರೆ ನೋಡಿ, ಇಲ್ಲಿಂದ ಅನ್ನದಾಸೋಹಕ್ಕೆ ಹೋಗ್ಬೋದು ದರ್ಶನ ಮುಗಿಸ್ಕೊಂಡು. ಸೊ ಇಲ್ಲಿ ಈ ಥರ ಭಜನೆಗಳು ಮಾಡ್ಕೊಂಡಿರ್ತಾರೆ. ಸೊ ಬಂದಿರೋ ಜನ ಅವ್ರ ಕೈಲಾದಷ್ಟು ಸಹಾಯ ಮಾಡಿಬಿಟ್ಟು ಹೋಗ್ತಾಯಿರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಏನೋ ಅಪ್ಪೆ ಊಟ ಮಾಡ್ದ. ಸೊ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದೆಲ್ಲ ಬಫನ್ಗಳ ಥರ ನೋಡ್ತಾರೆ. ಸೊ ನೋಡಿ, ಅದೇ ನೋಡಿ ಅನ್ನದಾಸೋಹ. ಸೊ ಇಲ್ಲಿ ಬೆಲ್ದನ್ನ ಎಲ್ಲ ಕೊಡ್ತಾರೆ ಪ್ರಸಾದ. ಬೆಲ್ದನ್ನೇ ಇಲ್ಲಿ ಮೇಯ್ನ್ ಫೇಮಸ್ ಪ್ರಸಾದ. ತೊಗೊಳೋಣ ಬನ್ನಿ. ಸೊ ನೀವು ಬಂದರೂ ಕೂಡ ನೀವು ಇಲ್ಲಿ ಮೇಯ್ನ್ ಪ್ರಸಾದ ತಿನ್ಕೊಂಡೋಗಿ, ಮಿಸ್ ಮಾಡಬೇಡಿ. ಸೊ ಊಟ ಮುಗಿಸ್ಕೊಂಡು ಈ ಕಡೆಯಿಂದ ಎಕ್ಸಿಟ್ ಆಗಬೇಕು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಊಟ. ಸೊ ನೀವು ತಿಂದಿರೋ ತಟ್ಟೆನ ನೀವೇ ತೊಳೆದಿಡಬೇಕು. ಮತ್ತು ಅವ್ರು ತೊಳ್ಕೊತಾರೆ, ಬಟ್ ನೀವು ತಿಂದಿರೋದ್ರೆ ನೀವು ತೊಳೆದಿಡಬೇಕಾಗತ್ತೆ. ಇಲ್ಲೆಲ್ಲ ಗಲೀಜು ಮಾಡಬಾರ್ದು ಅಂತ ಬರೆದಿದ್ದಾರೆ. ದೇವಸ್ಥಾನದಲ್ಲಿ ಬಂದು ಯಾರು ಗಲೀಜು ಮಾಡ್ತಾರೆ? ಇಲ್ಲೇನೋ ದೇವ್ರ ವಿಗ್ರಹಗಳು ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದೇನೋ ಯಾರಿಗಾದ್ರೂ ದೇವಸ್ಥಾನಗಳಿಗೆ ಮಾಡಿಟ್ಟಿರೋದ ಏನು ಅಂತ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ, ಏನು ರೀಸನ್ ನನಗೆ ಗೊತ್ತಿಲ್ಲ. ಇಲ್ಲಿ ಯಾರನ ಕಗ್ಗಳ್ಳಿ ಸೈಡವರಿದ್ದರೆ ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ. ಇದೇ ನೋಡಿ ದೇವಸ್ಥಾನ ಮುಂದೆಗಡೆ. ಸೊ ಕಾಣಿಸ್ತದೆಯಲ್ಲ, ಇದೇ ದೇವಸ್ಥಾನ. ಯಾರಾದರೂ ನೋಡಿದ್ರೆ ವೇರ್ ಹೌಸ್ ಅನ್ಕೊಂಬಿಡ್ತಾರೆ, ಬಟ್ ಇದು ವೇರ್ ಹೌಸ್ ಅಲ್ಲ, ಟೆಂಪಲ್.